ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಎಲ್ಲ ಅವ್ರು ಇತ್ಯರ್ಥ ಮಾಡ್ತಾರೆ. ಈಗ ಕಾನೂನು ಕೈಗೆ ತಗೊಳ್ಳೋ ಹಕ್ಕು ನಮ್ಗೆ ಇಲ್ವಲ್ಲ ಸರ್. ನಾನು ಅವ್ರ ಹೆಂಡತಿ, ನಾನು ಅವ್ರ ಮೇಲೆ ಡಿಪೆಂಡೆಂಟು. ನನಗೆ 2 ವರ್ಷದ ಮಗಳಿದ್ದಾಳೆ. ಸೊ ಅವ್ರಿಗೂ ಫ್ಯಾಮಿಲಿ ಇದೆ. ಈ ಶೂಟೌಟ್ ಮಾಡಿದ್ರಲ್ಲ, ಅವ್ರಿಗೂ ಫ್ಯಾಮಿಲಿ ಇದೆ ಅಲ್ವಾ, ಅವರು ಸಫರ್ ಪಡ್ತಾರಲ್ವ, ಅವ್ರಿಗೂ ತಾಯಿ ಹೆಂಡತಿ ಎಲ್ಲ ಇರ್ತಾರಲ್ವ. ನಾನೇನು ತಮಾಷೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇಲ್ಲ ಕಣೆ ಸೀರಿಯಸ್ ಆಗಿ ಆಯಿತು ಅಂತ. ಬಟ್ ಮೊನ್ನೆ ನೋಡಿದಂಥ ಭರತ್ನ ನಾನು ಯಾವತ್ತೂ ನೋಡೇ ಇಲ್ಲ. ಚೆನ್ನಾಗೇ ಇದ್ರು ಇವರು ಕೂಡ. ಈ ಪ್ರಾಜೆಕ್ಟ್ ಮೇಲೆ ತುಂಬ ಕನ್ಸಿಟ್ಟಿದ್ರು. ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶಕಂಗೂ ಅದೊಂಥರ ಮಗು ಇರೋ ಥರ ಒಂದು ಸಿನಿಮಾ ಅನ್ನೋದು. ಪ್ರಾಣನೇ ತೆಗಿಯೋದೇ ಇಂಟೆನ್ಷನ್ ಆಗಿಬಿಟ್ರೆ ಭೂಮಿ ಮೇಲೆ ಯಾರೂ ಬದುಕೇ ಇರೋದಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ಲೂಬೀಟ್ ಕನ್ನಡ. ನಾನು ಯಶವಂತ್. ಈಗಾಗಲೇ ನಟ ತಾಂಡವ್ ರಾಮ್ ಅವರು ಡೈರೆಕ್ಟರ್ ಮೇಲೆ ಗುಂಡನ್ನು ಹಾರಿಸಿ ಈಗಾಗಲೇ ಜೈಲೊಳಗಿದ್ದಾರೆ. ನಿರ್ದೇಶಕರನ್ನ ಈಗಾಗಲೇ ಮಾತಾಡ್ಸಾಯ್ತು. ಈಗ ನಿರ್ದೇಶಕರ ಪತ್ನಿ ಅಪೂರ್ವ ಅವರು ತನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೀರಾ. ಬಟ್ ಒಂದು ಘಟನೆ, ನಿರ್ದೇಶಕರ ಮೇಲೆ ಈ ರೀತಿಯಾಗಿ ಒಂದು ಫೈರ್ ಮಾಡಿದ್ದಾರೆ ನಟ ಅಂತ ಅಂದಾಗ, ಅದರಲ್ಲೂ ಅವರು ನಿಮ್ಮ ಹಸ್ಬೆಂಡ್, ಫಸ್ಟ್ ಈ ಇನ್ಸಿಡೆಂಟ್ ಬಂದು ನಿಮ್ಮ ಪತಿ ಹೇಳಿದಾಗ ನಿಮ್ಗೆ ಅನಿಸಿತ್ತು? ಸರ್, ನನಗೆ ಮೊನ್ನೆ ಸುಮಾರು ಸಂಜೆ ಒಂದು 7ರಿಂದ 7:15 ಅನ್ಕೋತೀನಿ. ಟೈಮಿಂಗ್ಸ್ ಕರೆಕ್ಟಾಗಿ ನೆನಪಿಲ್ಲ. ಅವ್ರು ಬಂದಾಗ ಫುಲ್ ನರ್ವಸ್ ಆಗಿದ್ರು. ಅಂದರೆ ಅವ್ರ ಹತ್ರ ಮಾತಾಡೋದಕ್ಕೂ ಕೂಡ ಅವ್ರಿಗೆ ಆಗ್ತಿರ್ಲಿಲ್ಲ. ಆ ಥರ ಕೈಯೆಲ್ಲ ಶೇಕ್ ಆಗ್ತಾಯಿತ್ತು. ಯಾಕೆ ಏನಾಯಿತು ಅಂತ ಅವರು ಹೇಳೋದೇ ಒಂದು 5 ಮಿನಿಟ್ಸ್ ಆಯ್ತೇನೋ. ನನಗೆ ತುಂಬ ಗಾಬರಿ. ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಏನು, ಆ ಥರ ಫೀಲ್ ಆಯಿತು ನನಗೆ. ಆಗ ಅವರು ಹಿಂಗೆ ಮಧ್ಯಾಹ್ನ ಹೇಳೋಗಿದ್ರು, ಹಿಂಗೆ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ ನಾನಂತ ಹೇಳೋಗಿದ್ರು. ಸರಿ ಅಂತ ನಾನು ಸುಮ್ಮನಾಗಿದ್ದೆ. ಆಮೇಲೆ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿ ನೀರೆಲ್ಲ ಕೊಟ್ಟು ಕೇಳಿದಾಗ ಹೇಳಿದ್ರು, ಹಿಂಗೆ ಸ್ವಲ್ಪ ಅಲ್ಲಿ ಮಾತುಕತೆ ಆಯಿತು, ಈ ಥರ ಆಯಿತು, ಫೈರ್ ಆಯಿತು. ನಾನೇನು ತಮಾಷೆ ಮಾಡ್ತಾಯಿದ್ದೀರಾ ಅಂತಂದೆ. ಇಲ್ಲ ಕಣೆ ಸೀರಿಯಸ್ ಆಗಿ ಹಿಂಗಾಯಿತು ಅಂತ. ಅವರು ಎಷ್ಟು ನರ್ವಸ್ ಆಗಿದ್ರಂದರೆ ನನಗೆ ಆ ಕ್ಷಣದಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಗ ನಮ್ಮ ಫ್ರೆಂಡ್ ಅವ್ರ ಸಮ್ಮುಖ ಅವರದೆಲ್ಲ ಹೆಲ್ಪ್ ತೊಗೊಂಡು, ನಮ್ಮ ನೈಬರ್ಸ್ದೆಲ್ಲ ಹೆಲ್ಪ್ ತೊಗೊಂಡು ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಿ ಸ್ಟೇಷನ್ನಿಗೆ ಹೊರಟ್ವಿ ಸರ್. ಈ ಒಂದು ಘಟನೆ ಅವ್ರು ಬಂದು ವಿವರಿಸಿದಾಗ, ಯಾಕಂದರೆ ಈಗ ಅವ್ರು ಈಗಾಗಲೇ 2 ಸಿನಿಮಾನ ಮಾಡಿದ್ರು, ಇದು 3ನೇ ಸಿನಿಮಾ. ಅವ್ರು ಹೇಳಿದ್ರು ಒಂದಷ್ಟು ವರ್ಷಗಳು ಕೂತ್ಕೊಂಡು ಈ ಸಿನಿಮಾನ ನಾವು ಕತೆನ ರೆಡಿ ಮಾಡಿದ್ವಿ. ಅವರು ಬಂದು ಹೇಳಿದ್ರು ಕತೆ ಎಲ್ಲ ರೆಡಿ ಆಯಿತು ಅಂತಂದಾಗ, ಕತೆ ರೆಡಿ ಆಗೋ ಟೈಮಲ್ಲಿ ಅವರು ಏನಾದರೂ ಅವರಿಬ್ಬರ ಒಂದು ಯಾವ ರೀತಿಯಾಗಿತ್ತು ಪರಿಚಯ ಅಂತ? ಚೆನ್ನಾಗೇ ಇದ್ದರು ಸರ್, ಆ ಥರ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಚೆನ್ನಾಗೇ ಇದ್ದರು. ಇವರು ಕೂಡ ಈ ಪ್ರಾಜೆಕ್ಟ್ ಮೇಲೆ ತುಂಬ ಕನಸಿಟ್ಟಿದ್ರು. ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶಕಂಗೂ ಅದೊಂಥರ ಮಗು ಇರೋ ಥರ ಒಂದು ಸಿನಿಮಾ ಅನ್ನೋದು. ಅದಕ್ಕೆ ಫ್ಯಾಮಿಲಿನೂ ಬಿಟ್ಟು ಕೂಡ ಅವರು ಕೆಲಸ ಮಾಡ್ತಾರೆ. ಶೂಟಿಂಗ್ ಅಂತ ಅಂದರೆ ಗೊತ್ತು ನಿಮಗೇ, ಡೇ ಆ್ಯಂಡ್ ನೈಟ್ ಶೂಟಿಂಗ್ ಎಲ್ಲ ಮಾಡ್ತಾರೆ. ಚೆನ್ನಾಗೇ ಇದ್ದರು. ಆ ಥರ ಏನು ಭಿನ್ನಾಭಿಪ್ರಾಯ ನಾನು ಕಂಡಿರಲಿಲ್ಲ. ಅದೇ ಇತ್ತೀಚಿನ ದಿನಗಳಲ್ಲಿ ಅವ್ರದ್ದು ಒಳಗಡೆದು ವ್ಯವಹಾರದ ವಿಚಾರದಲ್ಲಿ ಏನೋ ಇತ್ತ ಅಂತ ಕ್ಲಾಶಸ್. ಈಗ ಕಾಮನ್ನಾಗಿ ಮಾತುಕತೆ ಇದ್ದೇ ಇರುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ ಒಂದು ಸಿನಿಮಾ ಅಂದಮೇಲೆ. ಆ ಥರ ಇದಾಗಿ ಈ ಥರ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಅದೇ ಬಟ್ ಅವರು ಎಲ್ಲ ವಾಣಿಜ್ಯ ಮಂಡಳಿ ಇದೆ, ಪೊಲೀಸ್ ಇದ್ದಾರೆ, ಕೋರ್ಟ್ ಇದೆ, ಎಲ್ಲ ಅದ್ರ ಮುಖಾಂತರ ಲೀಗಲಿ ಹೋಗ್ಬೋದಾಗಿತ್ತು ಅವ್ರು ಏನೇ ಇದಾದರೂ. ಇದು ಮಾಡಿದ್ದು ತುಂಬ ದೊಡ್ಡ ಅನ್ಯಾಯ. ಯಾಕೆಂದರೆ ಫ್ಯಾಮಿಲಿ ಇದೆ ಸರ್. ನಾನು ಅವ್ರ ಹೆಂಡತಿ, ನಾನು ಅವ್ರ ಮೇಲೆ ಡಿಪೆಂಡೆಂಟು. ನನಗೆ 2 ವರ್ಷದ ಮಗಳಿದ್ದಾಳೆ. ಸೊ ಅವ್ರಿಗೂ ಫ್ಯಾಮಿಲಿ ಇದೆ. ಈ ಶೂಟೌಟ್ ಮಾಡಿದ್ರಲ್ಲ, ಅವ್ರಿಗೂ ಫ್ಯಾಮಿಲಿ ಇದೆ ಅಲ್ವಾ, ಅವರು ಸಫರ್ ಪಡ್ತಾರಲ್ವ, ಅವ್ರಿಗೂ ತಾಯಿ ಹೆಂಡತಿ ಎಲ್ಲ ಇರ್ತಾರಲ್ವ, ಅವರು ಸಫರ್ ಪಡ್ತಾರೆ. ಸೊ ನಾವು ಏನೇ ಒಂದು ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ಮಾಡಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಅದಕ್ಕೆ ಅಂತ ಬೇರೆ ರೂಟ್ಗಳಿದೆ, ತುಂಬ ರೂಟ್ಗಳಿದೆ. ಅದನ್ನು ಅವರು ಪ್ರೊಸೀಜರ್ ಲೀಗಲಿ ಏನಿದೆ ಅದನ್ನು ಅವರು ಮಾಡಬೇಕಾಗಿತ್ತು. ಈಗ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಹೇಳಿದ್ರು, ನೋಡಿ ಎಲ್ಲವನ್ನು ಬಿಟ್ಟು ನಾವು ಚಿತ್ರರಂಗಕ್ಕೆ ಬಂದಿರ್ತೀವಿ, ಚಿತ್ರರಂಗನೇ ಎಲ್ಲ, ಇಲ್ಲೇ ನಾವು ದುಡಿಬೇಕು, ಇಲ್ಲೇ ಇರಬೇಕು ಅಂತ. ಸೊ ನೀವು ಕೂಡ ಅವ್ರನ್ನ ನಂಬ್ಕೊಂಡಿರ್ತೀರ. ಅವ್ರು ಹೇಳಿದ್ರು ಚೂರು ಒಂದು ಎಳೆಲಿ ನಾನು ತಪ್ಪಿಸ್ಕೊಂಡೆ ಸರ್, ಇಲ್ಲ ಅಂತಂದರೆ ಡೈರೆಕ್ಟ್ ಶೂಟ್ ಆಗಿರೋದು ಅಂತ. ಸೊ ಒಬ್ಬ ವ್ಯಕ್ತಿ, ನೀವು ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಆ ವ್ಯಕ್ತಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಒಂದು ಟೈಮಲ್ಲಿ ಹೆಂಗೆ ಇರ್ತಿತ್ತು? ಸರ್, ಅದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಸರ್. ಏಕೆಂದರೆ ಹೆಣ್ಮಕ್ಳಿಗೆ ಗಂಡ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲು. ನಾವು ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತೀವಿ. ನಮ್ಮನ್ನು ನಂಬಿ ನಮ್ಮ ಮಕ್ಕಳು ಇರ್ತಾರೆ. ಅದೇ ನಾನು ಹೇಳ್ದಂಗೆ ನಿಮ್ಗೆ 2 ವರ್ಷದ ಮಗಳಿದ್ದಾಳೆ. ಅವಳ ಭವಿಷ್ಯ ತುಂಬ ಇಂಪಾರ್ಟೆಂಟು. ಸೊ ಅದು ಎಷ್ಟು ಆ್ಯಪ್ಟ್ ಆಗುತ್ತೆ ಅಂದರೆ ಅದು ಆ ನೋವು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸೊ ಅದು ತುಂಬ ದೊಡ್ಡ ಅನ್ಯಾಯ ಆಗಿಬಿಡುತ್ತೆ ಒಂದು ಹೆಣ್ಮಕ್ಳು ಲೈಫಲ್ಲಿ. ಸೊ ಹಂಗಾಗಿ ಅದು ನಾವು ಊಹಿಸ್ಕೊಳ್ಳೋಕ್ಕೂ ಕೂಡ ನನಗಾಗಲಿಲ್ಲ ಆ ಕ್ಷಣದಲ್ಲಿ. ಇದು ಮಾಡಿದ್ದು ತುಂಬ ದೊಡ್ಡ ತಪ್ಪು ಸರ್. ಅವ್ರು ಏನೇ ಇದ್ದರೂ ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತು. ಅದೇ ನಾನು ಹೇಳ್ದಂಗೆ ನಿಮಗೆ ಪೊಲೀಸು ಇಲ್ಲ ವಾಣಿಜ್ಯ ಮಂಡಳಿ ಅಲ್ಲಿ ಹೋಗಿ ಅವ್ರು ಬಗೆಹರಿಸ್ಕೋಬೋದಾಗಿತ್ತು. ಇದು ಅವರು ತಲೆಯಲ್ಲಿ ಅದು ಅವರು ಯೋಚನೆ ಮಾಡಬೇಕು. ಅವ್ರಿಗೆ ಫ್ಯಾಮಿಲಿ ಇದೆ, ಬೇಡ, ನನಗೂ ಫ್ಯಾಮಿಲಿ ಇದೆ, ಬೇಡ, ಇದೆಲ್ಲ ತಾಳ್ಮೆಯಿಂದ ಹೋಗೋಣ ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು. ನೀವು ಹೇಳಿದ್ರಿ ಆ ಇನ್ಸಿಡೆಂಟ್ ಆದಮೇಲೆ ಅವ್ರು ಬಂದು ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ರು, ಭಯ ಆಗಿದ್ರು, ಒಂದು ಸ್ವಲ್ಪ ಹೊತ್ತು ಏನು ಮಾತೇ ಆಡಲಿಲ್ಲ ಅಂತ. ಆ ಥರ ಸಿಚುವೇಶನ್ ಈ ಹಿಂದೆ ಎಲ್ಲಾದರೂ ನೋಡಿದ್ರು ಅವರನ್ನು?
ಇಲ್ಲ ಸರ್, ಆ ಥರ ಏನು ಯಾವತ್ತೂ ನೋಡಿರಲಿಲ್ಲ ನನಗೆ. ಯಾಕೆಂದರೆ ತುಂಬ ಶಾಕ್ ಆಯಿತು. ಯಾಕೆಂದರೆ ಈಗ ಸಣ್ಣ ಪುಟ್ಟ ಬೇರೆ ವ್ಯವಹಾರದಲ್ಲೆಲ್ಲ ಇದಾದಾಗ, ಬೇರೆ ಕಡೆ ಇದ್ದಾಗ ಅವ್ರ ಟೆನ್ಷನ್ಸ್ ಇದ್ದೇ ಇರುತ್ತೆ. ಈಗ ಹೊರಗಡೆ ಹೋಗೋರು ಅವ್ರಿಗೆ ಅವ್ರದ್ದು ಬೇರೆ ಬೇರೆ ಟೆನ್ಷನ್ಸ್ಗಳೆಲ್ಲ ಇರುತ್ತೆ. ಬಟ್ ಮೊನ್ನೆ ನೋಡಿದಂಥ ಭರತ್ನ ನಾನು ಯಾವತ್ತೂ ನೋಡೇ ಇಲ್ಲ ಆ ಥರ ರಿಯಾಕ್ಷನಲ್ಲಿ. ಅದೇ ನಾನು ಹೇಳಿಲ್ವ ನಿಮಗೆ, ಕೈ ಶೇಕ್ ಆಗ್ತಿತ್ತಲ್ಲ ಅವ್ರದ್ದು, ಅದು ಹೆಂಗೆ ಡ್ರೈವ್ ಮಾಡ್ಕೊಂಡು ಮನೆಗೆ ಬಂದ್ರೆ ಅನ್ನೋದೇ ನನಗೆ ಗೊತ್ತಿಲ್ಲ. ನನಗೇನಾದರೂ ಏನು ಹೆಲ್ತ್ ಇಶ್ಯೂಸ್ ಆಯಿತು, ಏನೋ ಕನ್ಫ್ಯೂಸ್ ಆಗೋಗ್ಬಿಟ್ಟೆ ನನಗೆ ಬ್ಲ್ಯಾಂಕ್ ಆದಂಗೆ ಆಯಿತು. ನಾನು ಸ್ವಲ್ಪ ಧೈರ್ಯ ಕೊಟ್ಟು, ಇಲ್ಲ ನೀವು ಧೈರ್ಯ ತಗೊಳ್ಳಿ, ನಮಗೆ ಪೊಲೀಸವ್ರು ಇದ್ದಾರೆ, ನಮಗೆ ನ್ಯಾಯ ಕೊಡ್ತಾರೆ, ನಾವು ಹೋಗೋಣ, ಅದ್ರ ಮುಖಾಂತರ ಹೋಗೋಣ ಅಂತ ಹೇಳಿದೆ ಅವ್ರಿಗೆ. ಈಗ ನೆಕ್ಸ್ಟ್ ಅಕಸ್ಮಾತ್ ಎಲ್ಲ ಸರಿಯಾಗಿ ಮತ್ತೆ ಈಗ ಸಿನಿಮಾ ಕಂಟಿನ್ಯೂ ಮಾಡಬೇಕು ಅವರು ಮತ್ತೆ ವಾಪಸ್ ಬರಬೇಕು ಅಂತಂದರೆ ಆ್ಯಸ್ ಎ ವೈಫ್ ಆಗಿ ನಿಮ್ಮ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಅದು ಒಟ್ಟಿಗೆ ಮತ್ತೆ ಕೆಲಸ ಮಾಡಬೇಕು ಅಂದಾಗ ಸರ್, ಈಗ ಕೋರ್ಟ್ ಇದೆ, ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಅವರು ನೋಡೋಣ ಮುಂದೆ ಏನಾಗುತ್ತೆ, ಅವ್ರು ಏನು ತೀರ್ಮಾನ ತಗೋತಾರೆ. ಹೌದು, ಈಗ ಆಲ್ರೆಡಿ ಇವರು ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ನಿಮಗೆ ಗೊತ್ತು, ಘಟನೆಯಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ನಂತರ ನೋಡೋಣ ಸರ್, ಯಾವ ಥರ ಇದು ಮಾಡಿದ ತಪ್ಪಾಗಿದೆ. ಇದು ಕೋರ್ಟು ಪೊಲೀಸು ಎಲ್ಲ ವಿಚಾರಣೆ ಮಾಡ್ತಾಯಿದ್ದಾರೆ. ನೋಡೋಣ ಅವರಿಗೆ ಏನು ಇದಾಗುತ್ತೆ ಅಂತ. ಸದ್ಯಕ್ಕೆ ಸ್ಟಿಲ್ ಈಗಲೂ ಕೂಡ ಸ್ಟ್ರಗಲ್ ಪಡ್ತಾ ಇರುವಂಥ ನಿರ್ದೇಶಕ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಸಾಕಷ್ಟು ವರ್ಷಗಳ ಕನಸು ಕೂಡ ಇರುತ್ತೆ. ನಿರ್ದೇಶಕನ ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ಯಾವುದೇ ಆಧಾರ ಇರಲ್ಲ. ಸೊ ಬೇರೆ ಸರ್ಕಾರದಿಂದ ಆಗಿರ್ಬೋದು, ರಂಗದಿಂದ, ಸಿನಿಮಾ ರಂಗದಿಂದ ಯಾವುದೇ ಕೂಡ ಆಗಿರಲ್ಲ. ಬಟ್ ಇಂಥ ಒಂದು ಟೈಮಲ್ಲಿ ಚಿತ್ರರಂಗ ನಿಮ್ಮ ಬೆನ್ನಿಗೆ ನಿಂತಿದೆಯಾ? ಒಂದಷ್ಟು ಜನ ಯಾರಾದ್ರು ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಈ ರೀತಿ ಅನ್ನೋ ಮಾತುಕತೆ ಇದೆಯಾ ಅಂತ? ಇಲ್ಲ ಸರ್, ಖಂಡಿತ ಎಲ್ಲ ನಿಂತಿದ್ದಾರೆ, ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಟೀಮಲ್ಲಿ ನಾನು ಶೂಟಿಂಗ್ ಹೋಗಿದ್ದೀನಿ ಒಂದು 2 ಡೇಸ್. ಇದಕ್ಕಿಂತ ಹಿಂದೆ ಮುಗಿಲ್ಪೇಟೆ ಸಿನಿಮಾ ಮಾಡಿದರು, ಅಲ್ಲೂ ಶೂಟಿಂಗಲ್ಲಿ ಗೊತ್ತು. ಎಲ್ಲ ಇವ್ರ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಹೇಳಿದ್ದಾರೆ. ಎಲ್ಲ ಇವನ್ ನನಗೂ ಕೂಡ ಪರಿಚಯ ಇದ್ದಾರೆ, ಆರ್ಟಿಸ್ಟ್ ಎಲ್ಲ ತುಂಬ ಒಳ್ಳೆ ಒಪಿನಿಯನ್ನೇ ಅವ್ರ ಮೇಲೆ ಹೇಳಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಸಪೋರ್ಟಿವ್ ಆಗೇ ಇರ್ತಾರೆ. ಆ ಥರ ಯಾರೂ ಏನು ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳಿಲ್ಲ. ಅದನ್ನೇ ನಂಬಿದ್ದೀನಿ ಸರ್, ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಯಾಕೆಂದರೆ ಸತ್ಯ ಇರೋ ಕಡೆ ಖಂಡಿತ ಜಯ ಇದ್ದೇ ಇರುತ್ತೆ ಅಲ್ವಾ. ಸೊ ಈಗ ಅವರು ಈಗ ನೀವು ಅವ್ರ ತಾಂಡ ಅವರ ಒಂದಷ್ಟು ಸೀರಿಯಲ್ಗಳ ನೋಡಿರ್ತೀರ, ಒಂದಷ್ಟು ಸಿನಿಮಾಗಳೆಲ್ಲ ಆಗಿರುತ್ತೆ. ಬಟ್ ಇವರೊಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ, ಸಿನಿಮಾ ಆಗ್ತಿದೆ ಅಂತ ಅಂದಾಗ ನಿಮ್ಗೆ ಏನು ಅನಿಸ್ತು? ಹಾಂ ಸರ್, ಇಲ್ಲ ಖುಷಿ ಆಯಿತು. ಓಕೆ, ಒಳ್ಳೆ ನಟ. ನಾನು ಅವ್ರದ್ದು ಸೀರಿಯಲ್ ಎಲ್ಲ ನೋಡಿದ್ದೆ. ಇಲ್ಲ ಮಾಡಿ ನಮ್ಮ ಕನ್ನಡದವರೇನೇ ಅವರು ಬೆಳಿಬೇಕಲ್ವ ಸಿನಿಮಾದಲ್ಲಿ. ಕಿರುತೆರೆಯಿಂದ ಹಿರಿತೆರೆಗೆ ಬರೋದೇ ಒಂದು ದೊಡ್ಡ ಅಚೀವ್ಮೆಂಟು. ಅವರು ಬೆಳಿಬೇಕಲ್ವ. ಆಯಿತು, ಮಾಡಿ, ಒಳ್ಳೆ ಕತೆ ಮಾಡಿ. ಯಾಕೆಂದರೆ ಅವ್ರನ್ನ ಸ್ವಲ್ಪ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ದು ಸೀರಿಯಲ್ ಅದು ನಾವು. ಇದು ಕೂಡ ಸ್ವಲ್ಪ ಅದೇ ಥರ ಕಂಟೆಂಟ್ ಇತ್ತು. ಸೊ ಹಾಗಾಗಿ ಇಲ್ಲ ಮಾಡಿ, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಮತ್ತು ಇವರು ಯಾರ ಸವಸಕ್ಕೂ ಆ ಥರ ಹೋಗ್ತಾ ಇರಲಿಲ್ಲ. ಇವರಾಯಿತು, ಇವ್ರ ಕೆಲಸ ಆಯಿತು, ಮನೆ ಆಯಿತು, ಅದೇ ಥರ ಇದ್ದವರು ಅವರು. ಯಾವ ಒಂದು ಬೇರೆ ಎಲ್ಲೋ ಔಟ್ ಸೈಡ್ ಹೋಗೋದಾಗಲಿ ಅಥವಾ ಏನೇ ಇದ್ದರೂ ನಾವು ಒಟ್ಟಿಗೆ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ. ಅಷ್ಟು ಬಿಟ್ಟರೆ ಶೂಟಿಂಗು, ಮನೆ ಕೆಲಸ ಆ ಥರ ಇದ್ದವ್ರು ಇವರು. ಸೊ ಹಂಗಾಗಿ ಎಲ್ಲ ಚೆನ್ನಾಗೇ ಹೋಗ್ತಾಯಿತ್ತು. ಅದೇ ಇದೊಂದು ಕೆಟ್ಟ ಟೈಮು, ಈ ಥರ ಏನಕ್ಕೆ ಈ ಥರ ಭಿನ್ನಾಭಿಪ್ರಾಯ ಬಂದು ಅವ್ರು ಏನಕ್ಕೆ ಈ ಡಿಸಿಷನ್ ತೊಗೊಂಡ್ರೋ ಆ ಮೂಮೆಂಟಲ್ಲಿ ಅದು ಅವರೇ ಹೇಳಬೇಕು. ಬಟ್ ಇದು ಆಗಬಾರ್ದಾಗಿತ್ತು, ಈ ಥರ ಆಗಿ. ಇದ್ರ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಯಾರು ಏನೇ ಸಮಸ್ಯೆ ಆಗಲಿ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಎಲ್ಲ ಅವ್ರು ಇತ್ಯರ್ಥ ಮಾಡ್ತಾರೆ. ಈಗ ಕಾನೂನನ್ನ ಕೈಗೆ ತೊಗೊಳ್ಳೋ ಹಕ್ಕು ನಮ್ಗೆ ಇಲ್ವಲ್ಲ ಸರ್, ಅಲ್ವಾ? ನಾವು ಕಾಮನ್ ಪ್ರಜೆಗಳು. ನಮಗೇನೇ ಅನ್ಯಾಯ ಆದ್ರೂ ನಮ್ಗೆ ಸಂಬಂಧಪಟ್ಟವ್ರ ಹತ್ರ ಹೋಗ್ಬೇಕು ನಾವು. ಅದಕ್ಕೆ ಅಂತ ತುಂಬ ಕಮಿಟಿ ಇದೆ, ಎಲ್ಲ ಇದೆ. ನಾವು ಅಲ್ಲಿ ನ್ಯಾಯ ಸಿಗಬೇಕು. ನಮಗೇನೇ ಅನ್ಯಾಯ ಆಗಿದ್ರೂ ನಾವು ಹೋಗ್ಬೇಕಲ್ಲಿ. ಅವ್ರು ಕರೆಸ್ತಾರೆ, ಮಾಡ್ತಾರೆ, ಪ್ರೂಫ್ ನೋಡ್ತಾರೆ, ಸಾಕ್ಷಿ ನೋಡ್ತಾರೆ, ಎಲ್ಲ ವಿಚಾರಣೆ ಮಾಡಿಬಿಟ್ಟು ಅವರು ಒಂದು ಡಿಸಿಷನಿಗೆ ಕೊಡ್ತಾರೆ. ಪ್ರಾಣನೇ ತೆಗಿಯೋದೇ ಇಂಟೆನ್ಷನ್ ಆಗಿಬಿಟ್ರೆ ಭೂಮಿ ಮೇಲೆ ಯಾರೂ ಬದುಕೇ ಇರೋದಿಲ್ಲ ಅಲ್ವಾ. ಇದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ಜೊತೆ ನಿಮ್ಮ ಹೆಜ್ಜೆ ಇರುತ್ತೆ, ಯಾವ ರೀತಿಯಾಗಿ ಸಹಕಾರ ಇರುತ್ತೆ, ಇಲ್ಲ ಎಲ್ಲಿ ಹೋದ್ರೂ ಜೊತೆಲ್ಲೇ ಹೋಗ್ತೀರಾ? ಹೌದು ಸರ್, ಖಂಡಿತ. ಯಾಕೆಂದರೆ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಡುವಾಗಲೂ ಅವ್ರ ಜೊತೆನೇ ಇದ್ದೆ ನಾನು. ಯಾಕೆಂದರೆ ಇದು ನನಗೆ ತುಂಬಾ ಆ್ಯಪ್ಟ್ ಆಗಿಬಿಡ್ತು. ಯಾಕೆಂದರೆ ಒಂಥರ ಅದು ತಡ್ಕೊಳಕ್ಕೆ ಆಗಲಿಲ್ಲ ಆ ಪೇಯ್ನ ನನಗೆ. ಖಂಡಿತ ನನ್ನ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇರುತ್ತೆ. ಯಾಕೆಂದರೆ ಅವ್ರು ಏನಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನಾನೇನೇ ಹೇಳಿದ್ರು ಈಗ ಬೇರೆಯವ್ರು ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನಂತ ಗೊತ್ತು ಎಲ್ಲರಿಗೂ. ಸೊ ಆ ಥರ ನಾನು ಖಂಡಿತ ಸಪೋರ್ಟಿವ್ ಆಗಿರ್ತೀನಿ. ಸೊ ಈ ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು. ಎಲ್ಲ ಫೋನ್ ಮಾಡಿ ತುಂಬಾ ಧೈರ್ಯ ಕೊಟ್ಟರು. ಏನೂ ಹೆದರ್ಕೋಬೇಡ, ಅವ್ರಿಗೇನಾಗಿಲ್ಲ ಅಲ್ವಾ, ಫಸ್ಟು ಏನೂ ಹೆದರ್ಕೋಬೇಡ ನೀನು, ದೇವ್ರಿದ್ದಾನೆ, ಏನು ಹೆದರ್ಕೋಬೇಡ ಅಂತ ತುಂಬ ಸಪೋರ್ಟಿವಾಗಿ ನಿಂತರು. ಪ್ರತಿಯೊಬ್ಬರು ಫೋನ್ ಮಾಡಿ ಎಲ್ಲ ಎನ್ಕರೇಜ್ ಕೊಟ್ಟರು. ಏನಾಗಲ್ಲ, ಧೈರ್ಯವಾಗಿರಿ, ಅದೃಷ್ಟವಶ ಬಚಾವಾಗಿದ್ದಾರೆ ಅಂತ ಹೇಳಿದ್ರು.